ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಈ ಒಂದು ಲೋಗೋ ಲಾಂಚ್ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳ್ತಾ, ಆ ಗಣಪತಿಯಲ್ಲಿ ಮೊರೆ ಇಡ್ತಾ, ದೀಪದ ಬೆಳಕಿನ ನಾನಾ ಸಂಸ್ಕೃತಿಗಳ ವೈಭವವನ್ನು ಜಾಗತಿಕ ಪ್ರೇಕ್ಷಕರಿಗೆ ತಲುಪಿಸುವ ಮೂಲಕ ಮನರಂಜನಾ ಕ್ಷೇತ್ರವನ್ನು ಪರಿವರ್ತಿಸಲು ಬರ್ತಾ ಇದೆ. ಗ್ಲೋಪಿಕ್ಸ್ ನ ಲೋಗೋ ಲಾಂಚ್ ತಮ್ಮೆಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೀತಾ ಇದೆ. ನಮ್ಮ ಎಲ್ಲಾ ಗಣ್ಯರು ಈ ಒಂದು ಗ್ಲೋಪಿಕ್ಸ್ ನ ಲೋಗೋ ಲಾಂಚ್ ಮಾಡಿದ್ದಾರೆ. ಎಸ್, ಹಿಯರ್ಸ್ ದ ಲೋಗೋ. ನಾನು ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕೆ ಅಂದರೆ ನಿನ್ನೆ ಇವತ್ತಿಗೆ ಆದಮೇಲೆ ಇವತ್ತೇ ಫಸ್ಟು ನಾವೆಲ್ಲ ಪತ್ರಕರ್ತರು ಮತ್ತು ಎಲ್ಲ ನಮ್ಮ ಇವರು ಭೇಟಿ ಆಗ್ತಾ ಇರೋದು. ಜೊತೆಯಲ್ಲಿ ಮೇಡಮ್ಮು ಮತ್ತು ಅವರ ಫೈನಾನ್ಸ್ ಹೆಡ್ ಹಸ್ಬೆಂಡು, ಮೊದಲು ಫೈನಾನ್ಸ್ ಹೆಡ್ಡು, ಆಮೇಲೆ ಹಸ್ಬೆಂಡು, ನಮ್ಮ ವಿಚಾರದಲ್ಲಿ. ಸೊ ಅವರು ಇಬ್ಬರು ನನ್ನನ್ನು ಈ ಲೋಗೋ ಇನಾಗ್ರೇಷನ್ಗೆ ಕರೆಯೋಕ್ಕೆ ಅಂತ ಬಂದಾಗ ನಾನು ಡೈರೆಕ್ಟಾಗಿ ಕೇಳಿದೆ ಅವ್ರಿಗೆ, ದಯಮಾಡಿ ನಾನು ಒಂದು 10 ನಿಮಿಷಗಳ ಕಾಲ ನಿಮ್ಮಿಬ್ಬರನ್ನು ಮಂಪರು ಪರೀಕ್ಷೆಗೆ ಹಾಕ್ತೀನಿ, ಅಪಾರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳಿ. ಈಗ ಮಂಜಣ್ಣ ನೀವೇನೇನು ಪ್ರಶ್ನೆ ಕೇಳಿದ್ರಿ, ವಾಸಣ್ಣ ನೀವುಗಳೇನೇನು ಕೇಳಿದ್ರಿ, ಎಲ್ಲವನ್ನು ಆಲ್ರೆಡಿ ನಾನು ಕೇಳಿ ಇನ್ನೂ ಒಂದೆರಡು ಅಡಿಷ್ನಲ್ಲು ಕೇಳ್ಬಿಟ್ಟೆ. ಇಲ್ಲ ನಾನು ಅಲ್ಲ, ಅವ್ರು ಕೇಳೋದು ನಾನು ಆಲ್ರೆಡಿ ಮುಂಚೆ ಕೇಳ್ಬಿಟ್ಟಿದ್ದೆ ಅಂದಿದ್ದು. ಏನಕ್ಕೆ ಅಂದರೆ ಈಗ ನೀವು ಕೇಳಿದ್ದು ನಾಳೆ ಪತ್ರಿಕೆಯಲ್ಲಿ ಬರೀತೀರಿ ಅಥವಾ ಮಾಧ್ಯಮದಲ್ಲಿ ಹಾಕ್ತೀರಿ, ಅದು ಎಲ್ರಿಗೂ ಗೊತ್ತಾಗುತ್ತೆ. ಬಟ್ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಂದು ಇವ್ರದ್ದು ಏನೇನು ಬ್ಯಾಕ್ಗ್ರೌಂಡ್ ಏನು ಅನ್ನೋದು ನಾನು ತಿಳ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ವಿಚಾರ ತಾವು ಏನೇನು ಕೇಳಿದ್ರೆ ಎಲ್ಲ ಪ್ರಶ್ನೆಗಳು ಕೇಳಿದೆ. ಇನ್ನೊಂದು 2 ಅಡಿಷ್ನಲ್ ಕೇಳಿದ್ದೆ. ಅಡಿಷ್ನಲ್ಲು ನವೀನ್ ಕೃಷ್ಣ ಸರ್ ನೀವು ಕೇಳಿದ ಕೆಲವೆಲ್ಲ ಭಾಳ ಇಂಪಾರ್ಟೆಂಟ್ ಇತ್ತು. ನಾನು ಎಲ್ಲ ಏನಾಗಿದೆ ಇವಾಗ OTT ಚಾನಲ್ಲು ಅಂತಿದ್ದಂಗೆ ಪ್ರೊಡ್ಯೂಸರ್ಸ್ಗಳು ಫಸ್ಟ್ ಕೇಳೋದೇನಪ್ಪ ಅಂದರೆ, ಸರ್ ನಿಮ್ಮ OTTಗೆ ನಾವು ಕೊಡ್ತೀವಿ, ನಮಗೆ ಅಡ್ವಾನ್ಸ್ ಏನು ಕೊಡ್ತೀರಿ, ಯಾಕಂದರೆ ಥಿಯೇಟ್ರಿಕಲಲ್ಲಿ ನಮಗೇನೂ ಬಂದಿಲ್ಲ ಅಂತ ಸಾಮಾನ್ಯವಾಗಿ ಅವರು ಪ್ರಶ್ನೆ ಹಾಕ್ತಾರೆ. ಇನ್ನು OTT ಥಿಯೇಟ್ರಿಕಲಲ್ಲಿ ಗೆದ್ದಿರೋರು ಯಾರು ಇವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ. ಅವ್ರು ಹುಡಿಕೊಂಡು ಹೋದ್ರು ಇವ್ರು ಯಾರೂ ಸಿಗಲ್ಲ. ಆಮೇಲೆ ಪಾಪ ನಮ್ಮ ನಿರ್ಮಾಪಕರು, ಸೋತಿರೋ ನಿರ್ಮಾಪಕರು, ಕಳ್ಕೊಂಡ್ರ ನಿರ್ಮಾಪಕರು ಅಂತ ಹೇಳಿದರೆ ಅವ್ರುಗಳು ಏನು ಮಾಡ್ತಾರೆ, ಕೆಲವರು ಅತಿ ಬುದ್ಧಿವಂತರಿರ್ತಾರೆ. ಅವರು ಸರ್ ನಮ್ಮದೇ OTT ಮಾಡ್ಕೊಂಡು ನಾನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸರ್ ಅಂತಾರೆ ವಿನ ಅದಕ್ಕೆ ಒಂದು ಆವಿಷ್ಕಾರವನ್ನು ಹುಡುಕುವ ಏನೋ ಒಂದು ಮಾಡೋಣ ಅನ್ನೋ ಅಂಥ ಒಂದು ವ್ಯವಸ್ಥೆಗೆ ಯಾರೂ ತಲೆ ಹಾಕಲ್ಲ. ನಮಗೆಲ್ಲ ಪತ್ರಕರ್ತರಿಗೂ ಗೊತ್ತಿರಬೇಕು. ನಾನು ಸಿನಿ ಬಜಾರ್ ಅಂತಕ್ಕಂಥ ಒಂದು ಆ್ಯಪನ್ನು, ಆ ಆ್ಯಪಲ್ಲಿ ನಂದು ಕೂಡ ಇನ್ವಾಲ್ವ್ಮೆಂಟ್ ಇತ್ತು. ನಾನು ಮಾಡ್ತಾಯಿದ್ದೀವಿ. 177 ಕಂಟ್ರೀಸಲ್ಲಿದೆ. ಅದೆಲ್ಲ ಸರಿ, ನಾನು ಅದನ್ನೆಲ್ಲ ಮೇಡಮ್ಗೆ ಹೇಳಿದೆ. ಮೇಡಮ್ಗೂ ಕೂಡ ಅದು ಗೊತ್ತಿತ್ತು. ನಮ್ಮ ಭಾಸ್ಕರ್ ಅವರು ಕೂಡ ಮೇಡಮ್ ಅವ್ರಿಗೆ ಗೊತ್ತು. ಸೊ ಈ ಮೇಡಮ್ ಅವರು ಮಾತಾಡುವಾಗ ನಾನು ಇವ್ರ ಹತ್ರ 2 ಪ್ರಶ್ನೆ ಮೇಲೆ 3ನೇ ಪ್ರಶ್ನೆ ಕೇಳೋಕ್ಕೆ ಬೇಜಾರಾಯಿತು. ಯಾಕೆ ಅಂದರೆ ತುಂಬ ಕೆಳ ಹಂತದಿಂದ, ಅಂದರೆ ಒಂದು ದೂರದರ್ಶನದಲ್ಲಿ ಒಂದು ಪ್ರೋಗ್ರಾಮ್ ಹೆಡ್ ಆಗಿ, ಅಲ್ಲಿಂದ ಅಲ್ಲೇ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ, ಪ್ರೊಡ್ಯೂಸರ್ ಆಗಿ, ಡೈರೆಕ್ಟ್ರು ಆಗಿ ಎಲ್ಲ ಹಂತಗಳನ್ನು ದಾಟಿ ಎಲ್ಲವನ್ನು ತಿಳ್ಕೊಂಡು ಇವತ್ತಿನ ದಿವಸ ಈ ಒಂದು ಗೋಪಿಕ್ಸ್ ಅಂತಕ್ಕಂಥ ಒಂದು ಇದಕ್ಕೆ ಕರ್ನಾಟಕದ ಹೆಡ್ ಆಗಿದ್ದಾರೆ. ನಾನು ಕೇಳಿದೆ, ಮೇಡಮ್ ಫೈನಾನ್ಸ್ ಎಲ್ಲ ಹೇಗೆ ಮೇಡಮ್? ಇಲ್ಲ ನಮ್ಮ ಕಂಪನಿಯವರು ನಾವು ಸದೃಢವಾಗಿದ್ದೀವಿ, ನಮ್ಮದೇನು ಆ ಥರದ್ದು ಸಮಸ್ಯೆಗಳಿಲ್ಲ. ಸರಿ, ಮತ್ತು ಅಕಸ್ಮಾತ್ ಏನಾದರೂ ನಮ್ಮ ನಿರ್ಮಾಪಕರುಗಳು ನಿಮ್ಮ ಹತ್ರ ಬಂದು ಸಿನಿಮಾವನ್ನು ಕೊಡೋ ಅಂಥ ಸಂದರ್ಭದಲ್ಲಿ ಅಕಸ್ಮಾತ್ ಅವ್ರು ಯಾಕಂದ್ರೆ ನಿಮ್ಮದು 5 ಲ್ಯಾಂಗ್ವೇಜು 6 ಲ್ಯಾಂಗ್ವೇಜ್ ಇದೆ. ಆ 5-6 ಲ್ಯಾಂಗ್ವೇಜ್ಗೂ ಕೂಡ ಅಕಸ್ಮಾತ್ ನೀವು ಡಬ್ ಮಾಡ್ಕೊಂಡು ಮಾಡೋದಾದರೆ, ಯಾಕಂದರೆ ಒಂದೊಂದು ಕಂಟೆಂಟು ಅಂದಾಗ ಅವೆಲ್ಲ ಇಂಥ ನಾನು ಉದಾಹರಣೆನೂ ಕೊಟ್ಟು ಹೇಳಿದೆ. ಕನ್ನಡದಲ್ಲಿ ಬರ್ತಕ್ಕಂಥ ಎಷ್ಟೋ ಸೀರಿಯಲ್ಗಳು ಇವತ್ತಿನ ದಿವಸ ಕನ್ನಡಕ್ಕೆ ಮೊದಲು ಡಬ್ಬಾಗಿ ಬಂದು ಆಮೇಲೆ ಅದು ವರ್ಕೌಟ್ ಆಗಲಿಲ್ಲ ಅಂತ ಅದನ್ನೇ ರೀಮೇಕ್ ಮಾಡ್ತಾ ಇದ್ದಾರೆ. ಆ ರೀತಿ ನೀವು ರೀಮೇಕ್ ರೈಟ್ಸು ಮತ್ತು ಡಬ್ಬಿಂಗ್ ರೈಟ್ಸು ಎರಡನ್ನೂ ತಗೊಂಡು ಮಾಡೋದಾದರೆ ನಮ್ಮ ನಿರ್ಮಾಪಕರುಗಳಿಗೆ ನೀವು ಇಂತಿಷ್ಟು, ಅಂದರೆ ಸಿನಿಮಾದ ಯೋಗ್ಯತಾ ಅನುಸಾರ ಅವ್ರಿಗೆ ಇಷ್ಟು ಹಣವನ್ನು ಕೊಟ್ಟೇ ತಗೋಬೇಕಾಗ್ತದೆ. ಆಮೇಲೆ ಪೈರಸಿಗಳನ್ನು ಅವಾಯ್ಡ್ ಮಾಡಲಿಕ್ಕೆ
ಪೈರಸಿ ಇವತ್ತಿನ ದಿವಸ ನಾನು ಸುಮಾರು ಸಾರಿ ತಮ್ಮಗಳ ಮುಂದೆ ಮಾತಾಡಿದ್ದೀನಿ ಟೆಲಿಗ್ರಾಮನ್ನು ಆ್ಯಪಿನ ವಿಚಾರದಿಂದ ಏನೇನು ಆಗ್ತಾ ಇದೆ ಅಂಥೇಳಿ. ಸೊ ಅದೊಂದೇ ಟೆಲಿಗ್ರಾಮ್ ಒಂದೇ ಅಲ್ಲ, ಇನ್ನೂ ಭಾಳಷ್ಟು ಆ ಥರದ್ದು OTTಗಳು ಇದ್ದಾವೆ. ಅವರು ನಿರ್ದಾಕ್ಷಿಣ್ಯವಾಗಿ ಅಂದರೆ ಈಗ ನಾಳೆ ನಾವು ಇವ್ರಿಗೆ ಕೊಡ್ತಕ್ಕಂತಹ ನಮ್ಮ ಚಿತ್ರದ ಕಂಟೆಂಟ್ ಏನಿದೆ ಆ ಕಂಟೆಂಟು ಅಕಸ್ಮಾತ್ ಬೇರೆ ಚಾನಲ್ಗಳಲ್ಲಿ ಪೈರಸಿ ಆಗಲ್ಲ ಅನ್ನೋದಕ್ಕೆ ನೀವು ನಮಗೇನು ಗ್ಯಾರಂಟಿ ಕೊಡ್ತೀರಿ ಅದನ್ನು ಕೂಡ ಕೇಳಿದೆ. ಸಾಲದು ಅನ್ನೋದಕ್ಕೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಈ ಡಾಕ್ಯುಮೆಂಟ್ರಿಗಳು ಮತ್ತು ಈ ಶಾರ್ಟ್ ಮೂವೀಸ್ಗಳು, ಹಾಗೆಯೇ ಭಾಳಷ್ಟು ಜನ ವೆಬ್ ಸೀರೀಸ್ಗಳು, ಇವುಗಳನ್ನೆಲ್ಲವನ್ನೂ ಕನ್ನಡದಲ್ಲಿ ತಯಾರು ಮಾಡಿ ಅದನ್ನು ತಯಾರು ಮಾಡಿಕೊಂಡು ಅಂದರೆ ಒಂದು ಶಾರ್ಟ್ ಮೂವಿನೋ ಒಂದು ಟೀಸರೋ ಏನೋ ಒಂದು ತಯಾರು ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕೋ ಅಂಥ ಒಂದು ಪ್ರಕ್ರಿಯೆ ಇವತ್ತಿನ ಯುವ ಜನಾಂಗದಲ್ಲಿ ಬಂದುಬಿಟ್ಟಿದೆ. ಅದು ಸಾಮಾನ್ಯವಾಗಿ ಮಾಡ್ತಾರೆ. ನೀನು ಏನಪ್ಪ ಮಾಡ್ತೀಯ ಅಂತ ಕೇಳಿದ್ರೆ ತೆಗೆದು ಒಂದು 5 ನಿಮಿಷ ನೋಡ್ಬಿಡಿ ಸರ್ ಅಂತಾರೆ, ಇದು ನಾವೇ ಶೂಟ್ ಮಾಡಿದ್ದು ಅಂತಾರೆ. ಅಥವಾ ಅದ್ರಲ್ಲಿ ಕೆಲವು ಮ್ಯೂಸಿಕ್ಗಳನ್ನ ಹಂಗೆ ಡೌನ್ಲೋಡ್ ಮಾಡ್ಕೊಂಡು ಪೇಸ್ಟ್ ಅಪ್ ಮಾಡ್ಕೊಂಡಿರ್ತಾರೆ, ಕಟ್ ಆ್ಯಂಡ್ ಪೇಸ್ಟ್ ಮಾಡಿರ್ತಾರೆ. ಅದೆಲ್ಲ ಇರಲಿ, ಅದನ್ನು ನಾವು ಕೇಳ್ತೀವಿ, ಇದೆಲ್ಲ ಹಳೆ ಮ್ಯೂಸಿಕಲ್ಲಿ ಅಂದರೆ ಅಂದರೆ ಸರ್ ಇಲ್ಲ ಸರ್ ಒಂದು ಬಿಟ್ನ ಮಾತ್ರ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ನನಗೆ ಈ ಥರದಲ್ಲೂ ಕೂಡ ಅನುಭವ ಇದೆ ಅನ್ನೋದು ನಮ್ಮ ನಿರ್ಮಾಪಕರುಗಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶ ಆ ಥರ ಒಂದು ಹೊಸ ಯುವ ಜನಾಂಗಕ್ಕೆ ಬಂದಿರತಕ್ಕಂಥದ್ದು. ನಾನು ಹೇಳಿದೆ ಮೇಡಮ್, ಫಸ್ಟು ಅಂಥವ್ರಿಗೆ ನೀವು ಹೆಲ್ಪ್ ಮಾಡಿ. ಆಮೇಲೆ ಭಾಳಷ್ಟು ಜನ ಈಗ ಸಿನಿಮಾಗಳು ಸಾಲಾಗಿ ಕೆಲವೆಲ್ಲ ಸೋಲ್ತಾ ಇರೋದ್ರಿಂದ ಅವರವ್ರ ಮಕ್ಕಳುಗಳನ್ನು, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಅವ್ರುಗಳನ್ನು ಸಿನಿಮಾ ಮಾಡಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡೋದ್ರ ಬದಲು ಈ ಸಾಂಗ್ಸ್ಗಳು ಮಾಡ್ತಾರೆ. ಯಾವ ಸಾಂಗ್ಸು? ರ್ಯಾಪ್ ಸಾಂಗ್ಸು, ಈ ಮ್ಯೂಸಿಕ್ ಆಲ್ಬಮ್ ಸಾಂಗ್ಸ್ ಅಂತ ಮಾಡ್ತಾರೆ. ಆ ಮಾಡಿದ್ದನ್ನು ಕೂಡ ಅವ್ರಿಗೆ ಎಲ್ಲಿ ಮಾಡಬೇಕು ಅಂತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳು ಗೊತ್ತಿರಲ್ಲ. ತಿರುಗಿ ತೊಗೊಂಡೋಗೆಲ್ಲ ಯೂಟ್ಯೂಬಲ್ಲೋ ಅಲ್ಲಿ ಇಲ್ಲಿ ಹಾಕ್ಕೊತಾರೆ. ಕೆಲವು ಹೋಗ್ತವೆ, ಕೆಲವು ಹೋಗಲ್ಲ. ಇನ್ನು ಕೆಲವು ನೋಡೋಕ್ಕಾಗುತ್ತೆ, ಇನ್ನು ಕೆಲವು ನೋಡೋಕ್ಕಾಗಲ್ಲ. ಹಾಕಿದ ತಕ್ಷಣ ಎಲ್ಲವನ್ನು ನೋಡಬೇಕು ಅನ್ನೋ ಮ್ಯಾಂಡೇಟ್ರಿನೂ ಕೂಡ ಇಲ್ಲ. ಸೊ ಆ ಥರದ್ದು ನೋಡೋ ಅಂಥವು ಏನಾನ ನಮ್ಮ ಹುಡುಗರು, ಕನ್ನಡಿಗರು ಮತ್ತು ನಮ್ಮ ಅಪ್ಕಮಿಂಗ್ ಡೈರೆಕ್ಟರ್ಸು ಮತ್ತು ಆರ್ಟಿಸ್ಟ್ಗಳು, ಕಲಾವಿದರು, ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಇರಲಿ, ಆ ಥರ ತಾಂತ್ರಿಕ ವರ್ಗದವರು ಯಾರೇ ಇದ್ರೂ ಕೂಡ ಅವ್ರಿಗೆ ನೀವು ಮೊಟ್ಟ ಮೊದಲನೇದಾಗಿ ಪ್ರೋತ್ಸಾಹ ಕೊಡ್ತೀವಿ ಅಂತ ನೀವು ಗ್ಯಾರಂಟಿ ಕೊಡೋದಾದರೆ ನಾವು ನಿಮಗೆ ಸಂಪೂರ್ಣವಾಗಿ ನಮ್ಮ ನರಸಿಂಹ ಸಾರು ಅಧ್ಯಕ್ಷರು ಏನು ಹೇಳಿದ್ದಾರೆ, ಅವ್ರ ಹತ್ರನೂ ಭೇಟಿಯಾಗಿದ್ದೆ ಅಂತ ಬಂದು ಹೇಳಿದ್ರು. ಅವ್ರು ಈ ರೀತಿ ಮಾಡೋದಾದರೆ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ನಾನಂತೂ ನಿಮಗೆ ಇದನ್ನು ಹೇಳಿದ್ದನ್ನು ನಿಮ್ಮ ಮುಂದೆ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಆ ರೀತಿ ಪ್ರೋತ್ಸಾಹ ಕೊಟ್ಟು ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು, ಯಾಕಂದರೆ ಇವತ್ತು ಕೆಲವು ದೊಡ್ಡ ದೊಡ್ಡ ಇವರು ಯಾರು OTT ಚಾನಲ್ನವರು ಕನ್ನಡವನ್ನು ಮೂಸ್ನೋರು ಕೂಡ ನೋಡ್ತಾ ಇಲ್ಲ. ಹಣ ಕೊಟ್ಟು ತಗೊಳ್ಳೋದಾಗಿರಲಿ, ಅಟ್ಲೀಸ್ಟ್ ಅದನ್ನು ಏನು ಅಂತ ಕೇಳಬೇಕು ಅನ್ನೋ ಒಂದು ಸಣ್ಣ ವ್ಯವಧಾನವೂ ಕೂಡ ಇಲ್ಲ ಅವ್ರಿಗೆ. ಆಮೇಲೆ ಎಲ್ಲರ ಮೇಲೂ ಯಾರ ಮೇಲೂ ಅವಲಂಬಿತರಾಗಿ ಬದುಕುವಂಥ ಅವಶ್ಯಕತೆಯೂ ಇರಲ್ಲ. ಸೊ ಕನ್ನಡಿಗರಿಗೆ ಅವ್ರದ್ದೇ ಆದಂಥ ನೆಲೆ. ನೀವು ಬೇರೆ ಭಾಷೆಗಳ ವಿರೋಧಿಗಳು ನಾವಲ್ಲ. ಯಾಕೆ ಅಂದರೆ ನಿಮ್ಮ ಒಂದು ಗೋಪಿಕ್ಸ್ ಏನಿದೆ ಅದು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇದ್ದೀರಿ. ಆಯಾ ಲ್ಯಾಂಗ್ವೇಜಿನ ಪ್ರಾದೇಶಿಕ ಭಾಷೆಯ ತಾಂತ್ರಿಕ ವರ್ಗದವ್ರಿಗೆ ಅವ್ರನ್ನ ಗೌರವಿಸ್ರಿ, ಅವ್ರನ್ನ ಉಳಿಸ್ಕೊಳ್ಳಿ, ಅವನ್ನು ಬೆಳೆಸಿ. ಅಕಸ್ಮಾತ್ ನೀವು ಡಬ್ ಮಾಡೋ ಅಂಥ ವ್ಯವಸ್ಥೆಗಳು ಇತ್ತು ಅಂದರೆ ಆಯಾ ರಾಜ್ಯದ ಕಲ್ಚರನ್ನು ವಿನಿಯೋಗ ಮಾಡ್ಕೊಳ್ಳೋದು, ಅಂದರೆ ಪರಸ್ಪರ ತಗೊಳ್ತಾ ಒಂದು ಅಂತಾರಲ್ಲ, ಈ ನಮ್ಮ ಕನ್ನಡದ ನೇಟಿವಿಟಿನೂ ಕೂಡ ಆ ಕಡೆ ಮಾಡ್ಕೊಳ್ಳಿ. ಆದರೆ ಇವನ್ನೆಲ್ಲ ಮಾಡುವಾಗ ನಿರ್ಮಾಪಕರಿಗೆ ಪೂರಕವಾಗಿರ್ರಿ. ನೀವು ಈಗ ನನ್ನ ಸ್ನೇಹಿತರು ಯಾರೋ ಮನು ಹೇಳ್ತಾ ಇದ್ರು, ಅವ್ರು ತುಂಬ ಸದೃಢವಾಗಿದ್ದಾರೆ ಅಂತ. ವೆಂಕಟೇಶ್, ವೆಂಕಟೇಶ್, ನಿಮ್ಮ ಕಂಪನಿ ತುಂಬ ಸದೃಢವಾಗಿದೆ ಅಂತ ಅಂದರು. ನಿಮ್ಮಷ್ಟಕ್ಕೆ ನೀವು ಸದೃಢವಾಗಿದ್ದರೆ ಅಲ್ಲೇ ಇದ್ಬಿಡಿ. ನಮ್ಮನ್ನೆಲ್ಲರೂ ಸದೃಢವಾಗಿ ಮಾಡೋದಾದರೆ ದಯಮಾಡಿ ಬನ್ನಿ ಅಂತ ಹೇಳಿ ಹಾರ್ಟ್ಲಿ ನಾನು ನಿಮ್ಮನ್ನು ಸ್ವಾಗತ ಬಯಸ್ತೀನಿ. ಒಬ್ಬ ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ 3 ವಲಯದಲ್ಲಿ, ಅದರಲ್ಲಿ ಎಸ್ಪೆಷಲಿ ನಿಮಗೆ ಬೇಕಾಗಿರೋ ಕಂಟೆಂಟು ನಿರ್ಮಾಪಕರುಗಳಿಗೆ ಸಂಬಂಧಪಟ್ಟಂಥದ್ದೇ ಇರ್ತದೆ. ಅಂಥ ಒಂದು ಅಷ್ಟು ಜನನೂ ಕೂಡ ನಾನು ನಮ್ಮ ನರಸಿಂಹ ಸರ್ ಇಬ್ಬರೂ ನಿಮಗೆ ದಾರಿ ಏರಿಲಿಕ್ಕೆ, ಅಂದರೆ ನಿಮ್ಮ ಒಂದು ಪ್ರತಿಸ್ಪಂದನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಅವೆಲ್ಲ ಡಿಪೆಂಡ್ ಆಗ್ತದೆ. ಅದಕ್ಕೆ ನಾವು ಭದ್ರಾಗಿರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕೊನೆಯದಾಗಿ ಸ್ವಲ್ಪ, ಯಾಕಂದರೆ ಬಹಳಷ್ಟು ಚಿತ್ರಗಳು ಇವತ್ತಿನ ದಿನ ಥಿಯೇಟ್ರಿಕಲ್ ವ್ಯವಸ್ಥೆನಲ್ಲೂ ಸೋತು ಅವ್ರನ್ನ OTT ಅವರು ಯಾರೂ ತಗೊಳ್ದೇನೆ, ನೆಟ್ಫ್ಲಿಕ್ಸ್ ಆಗಲಿ ಅಮೆಝಾನ್ ಆಗಲಿ ಅವ್ರು ಯಾರು ತಗೊಳ್ದೇನೆ ಸುಮಾರು ಚಿತ್ರಗಳಿದ್ದಾವೆ. ನಾನು ನನ್ನ ಅಧ್ಯಕ್ಷರ
ಒಂದು ಸಹಕಾರದೊಂದಿಗೆ ನಾನು ಅವರ ಲಿಸ್ಟ್ಗಳನ್ನು ಕೂಡ ನಾನು ನಿಮಗೆ ಕೊಡಬಲ್ಲೆ. ಆ ರೀತಿ ಏನಾದರೂ ನೀವೇ ನಿಮ್ಮದೇ ಆದಂಥ ಒಂದು ಪ್ಲ್ಯಾಟ್ಫಾರಮು ಇವತ್ತಿನ ದಿವಸ ಬದಲಾವಣೆ ಆಗ್ತಾ ಇರತಕ್ಕಂಥ ಆವಿಷ್ಕಾರ ಥಿಯೇಟ್ರ್ಗಳಿಂದ ನಂಗಂತ ಥಿಯೇಟ್ರ್ಗಳು ಬೇಡ ಅಂತ ಹೇಳ್ತಾ ಇಲ್ಲ, ಥಿಯೇಟ್ರಿಗೆಲ್ಲ ಆದಮೇಲೆ ಏನು ಉಳ್ಕೊಂಡಿದ್ದಾವೆ ಈಗ ಅದಕ್ಕೆಲ್ಲ ಯಾರು ದಾರಿ ತೋರಿಸೋರು ಇಲ್ಲವಲ್ವಾ. ನಾನು ನಿಮ್ಮನ್ನು ಈ ಒಂದು ನನ್ನ ಮಾಧ್ಯಮದ ಮೂಲಕ ನನ್ನ ಸ್ನೇಹಿತರ ಮೂಲಕ ನಾನು ನಿಮಗೊಂದು ರಿಕ್ವೆಸ್ಟ್ ಏನು ಮಾಡ್ಕೊತೀನಿ ಅಂದರೆ, ಆ ರೀತಿ ಉಳಿದಿರ್ತಕ್ಕಂಥ ಚಿತ್ರಗಳು ಅಂತ ಏನಿದ್ದಾವೆ ನಮ್ಮ ಕನ್ನಡದ ಚಿತ್ರಗಳು, ಭಾಳಷ್ಟು ಚಿತ್ರಗಳು, ಅದರಲ್ಲಿ ಸಣ್ಣ ಬಜೆಟ್ನ ಚಿತ್ರ ಇರ್ಬೋದು, ದೊಡ್ಡ ಬಜೆಟ್ನ ಚಿತ್ರ ಇರ್ಬೋದು, ಆದರೆ ನಾನು ಹೇಳ್ತಾ ಇರೋದು ನಿಮಗೆ ಕ್ವಾಲಿಟಿ ವೈಸ್ ಕಂಟೆಂಟ್ ಇರ್ತಕ್ಕಂಥದ್ದು ಮತ್ತು ಕ್ವಾಲಿಟಿ ಇರ್ತಕ್ಕಂಥದ್ದು ಅಂಥವನ್ನ ಸ್ಕ್ರೂಟನೈಸ್ ಮಾಡಿ. ಯಾಕಂದರೆ ನೀವು ನಿಮ್ಮ ಒಂದು OTT ಬೆಳೆಸ್ಕೋಬೇಕು ಅಂದರೆ ಸುಮ್ಮನೆ ಯಾವುದೋ ಒಂದು ಮೊಬೈಲಲ್ಲೋ ಅಥವಾ ಇನ್ಯಾವುದರಲ್ಲೋ ಒಂದು ತೆಗೆದಿರೋ ಸಿನಿಮಾಗಳನ್ನೆಲ್ಲ ಹಾಕಿ ನೀವು ನಿಮ್ಮ ಒಂದು ಇದನ್ನು OTT ಚಾನಲ್ನ ಗೌರವವನ್ನು ತಗ್ಗಿಸ್ಕೊಳ್ಳೋದು ಬೇಡ. ಅಲ್ಲಿ ಕ್ವಾಲಿಟಿನೂ ನೋಡಿ, ಕಂಟೆಂಟು ನೋಡಿ. ಅಂಥದ್ದೇನಾದ್ರು ಇತ್ತು ಅಂದರೆ ಅಷ್ಟೂ ಲ್ಯಾಂಗ್ವೇಜ್ಗೂ ತಾವೇನು ಇವತ್ತು ಸೈಮಲ್ಟೇನಿಯಸ್ ಮಾಡಿದ್ದೀರಿ ಮತ್ತು 8ನೇ ತಾರೀಕು ಮಾಡಬೇಕು ಅಂತಿದ್ದೀರಿ, ಆ ಲ್ಯಾಂಗ್ವೇಜ್ಗಳಿಗೆ ಕೂಡ ಡಬ್ ಮಾಡಿ ಅದನ್ನು ಬಿಡುಗಡೆ ಮಾಡೋದಾದರೂ ಕೂಡ ಯಾರ್ದು ಅಭ್ಯಂತರ ಇರೋದಿಲ್ಲ. ಯಾಕೆಂದರೆ ನಿರ್ಮಾಪಕ ಏನು ಕಳ್ಕೊಂಡಿರ್ತಾರೆ ಅವ್ರಿಗೆ ಯಾವ ಸೋರ್ಸಿಂದ ಆದರೂ ಸರಿ ಮೊದಲನೇದೇನಿರ್ತದೆ, ನನಗೆ ಹಣ ಬರೋ ಸೆಕೆಂಡ್ರಿ ಆದರೂ ಕೂಡ ನಾನು ಮಾಡಿರ್ತಕ್ಕಂಥ ಕಂಟೆಂಟು 4 ಜನದ ಮುಂದೆಗಡೆ ಪ್ರಚಾರ ಆಗಬೇಕು, ಪ್ರಚುರ ಆಗಬೇಕು ಅಂತಕ್ಕಂಥದ್ದು ಒಂದು ಮನಸ್ಸಲ್ಲಿ ಕೆಲವ್ರಿಗಿರುತ್ತೆ. ಬರೀ ಹಣಕ್ಕೋಸ್ಕರನೇ ಸಿನಿಮಾ ಮಾಡೋವಂಥವ್ರು ಇರೋಲ್ಲ. ಸೊ ಆ ರೀತಿ ಇದ್ದವ್ರದ್ದು ಅವ್ರದ್ದು ಕೂಡ ಪ್ರೆಸೆಂಟ್ ಆಗಲಿ. ಪಾಶ್ಚಿಮಾತ್ಯ ರಾಜ್ಯದ ಹೊರ ರಾಜ್ಯದವ್ರಿಗೂ ಕೂಡ ಇವರ ಕಂಟೆಂಟಿನ ಪರಿಚಯವಾಗಲಿ. ಅದರಿಂದ ಅವ್ರಿಗೆ ಬೇರೆ ರೀತಿ ವರ್ಕೌಟ್ ಆಗ್ಬೋದು. ನಿಮ್ಮ ಚಾನಲ್ ಅವರು ಕೂಡ ಹಣ ಮಾಡಿ ಮತ್ತು ಆ ಪ್ರೊಡ್ಯೂಸರ್ಸ್ನು ಕೂಡ ಉಳಿಸ್ರಿ. ಅಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗದವರು, ಅದರಲ್ಲಿರೋ ಯಾರೋ ಒಬ್ಬರು ನಟ ನಟಿಯರನ್ನ ಬೇರೆ ರಾಜ್ಯದವ್ರು ಕರಿಬೋದು, ಅಥವಾ ನಿರ್ದೇಶಕರನ್ನ ಕರಿಬೋದು, ಅಥವಾ ತಾಂತ್ರಿಕ ವರ್ಗದವ್ರನ್ನ ಕರಿಬೋದು. ಎಲ್ಲೋ ಪರೋಕ್ಷವಾಗಿ ನೀವು ಬೇರೆಯವ್ರನ್ನ ಪರಿಚಯ ಮಾಡ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಕನ್ನಡದ ಪ್ರತಿಭೆಗಳನ್ನು ಹೊರಗಡೆ ರಾಜ್ಯಕ್ಕೆ ಪ್ರಚಾರ ಮಾಡೋದಕ್ಕೆ, ಅವ್ರಿಗೆ ಪ್ರೆಸೆಂಟ್ ಮಾಡೋದಕ್ಕೆ, ಅಥವಾ ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಮಾಡೋದಾದರೆ ಅದನ್ನು ಇದು ಮಾಡೋದಾದರೆ ನಾನು ಇವಾಗೇನು 5 ಲ್ಯಾಂಗ್ವೇಜ್ಗಳು ಡಬ್ ಮಾಡೋಂಥ ವ್ಯವಸ್ಥೆಗಳು ಬಂತು ಅಂದರೆ ನೇರವಾಗಿ ನಾವು ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕರ ಸಂಘದಿಂದನೇ ಕೂಡ ನಿಮ್ಗೆ ಅದಕ್ಕೆ ಏನೇನು ಬೇಕೋ ಅದರ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಅದ್ರ ಕಡೆ ಹೆಚ್ಚಿನ ಗಮನ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಈ ಲೋಗೋ ಲಾಂಚ್ನ ನಾವು ಪ್ಲ್ಯಾನ್ ಮಾಡಿದ್ದೇನೆ ಹೊಸ ವರ್ಷದಲ್ಲಿ ಹೊಸ ಸುದ್ದಿಯನ್ನು ಕೊಡೋಣ, ಸಂತಸದ ಸುದ್ದಿಯನ್ನು ಕೊಡೋಣ ಅಂತ. ಮೊದಲನೇದಾಗಿ ನಾನು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮಗೆ ಕೊಟ್ಟಿದ್ದಕ್ಕೆ. ಗ್ಲೋಪಿಕ್ಸ್ ಇದು ನನಗೆ ತುಂಬಾ ಖುಷಿ ಕೊಡುವಂಥ ವಿಷಯ. ಗ್ಲೋಪಿಕ್ಸ್ ಅನ್ನುವಂಥ ವೇದಿಕೆಯನ್ನು ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ನಾನು ಕನ್ನಡ ವಿಭಾಗದ ಕ್ರಿಯೇಟಿವ್ ಹೆಡ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಸೈಮಲ್ಟೇನಿಯಸ್ ಆಗಿ 3 ಕಡೆಯಲ್ಲಿ ನಮ್ಮ ಪ್ರೆಸ್ ಮೀಟ್ ನಡೀತಾ ಇದೆ. ಒಂದು ಕೊಚ್ಚಿನ್ನಲ್ಲಿ, ಇನ್ನೊಂದು ಹೈದ್ರಾಬಾದ್, ಇವತ್ತು ಬ್ಯಾಂಗ್ಳೂರು. ಸೊ ಹಾಗಾಗಿ ಇವತ್ತು ನಮ್ಮ ಫೌಂಡರ್ ಬಂದು ಅವರು ಕೊಚ್ಚಿನ್ನಲ್ಲಿದ್ದಾರೆ, ಇನ್ನೊಂದು ಟೀಮು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಹೈದ್ರಾಬಾದಲ್ಲಿ. ಹಾಗೆ ಜಾನ್ವರಿ 23 ನಾವು ಡೆಲ್ಲಿನಲ್ಲಿ ಲೋಗೋ ಲಾಂಚ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಭೋಜ್ಪುರಿ, ಆಮೇಲೆ ಹಿಂದಿ, ಮರಾಠಿ ಲ್ಯಾಂಗ್ವೇಜಸಲ್ಲಿ ನಾವು 23 ಜಾನ್ವರಿ ಪ್ಲ್ಯಾನ್ ಮಾಡಿದ್ದೀವಿ. ಇದು ನಾನೇನು ಕೇಳಕ್ಕೆ ಹೊರಟೆ ಅಂದರೆ, ಇದು ಮಲ್ಟಿಲಿಂಗ್ವಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಸೊ ಗ್ಲೋಪಿಕ್ಸಲ್ಲಿ ನಮಗೆ ಕನ್ನಡ ಇದರದ ವಿಭಾಗಕ್ಕೆ ನಾನು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಅಲ್ಲಲ್ಲಿನ ಲೋಕಲಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥವ್ರನ್ನೇ ನಾವು ತಗೊಂಡು ಅವ್ರನ್ನ ಆಯಾ ವಿಭಾಗಗಳ ಮುಖ್ಯಸ್ಥರನ್ನಾಗಿ ಮಾಡಿ ನಾವು ಕಾರ್ಯನಿರ್ವಹಿಸೋದಕ್ಕೆ ಮುನ್ನುಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲೋಪಿಕ್ಸ್ ಫೌಂಡರ್ ವಿನ್ಸಿ ಹಾಗೂ ಕೋ-ಫೌಂಡರ್ ಅನಿತಾ ಅವರ ಮಾರ್ಗದರ್ಶನದಲ್ಲಿ ಈ OTT ವೇದಿಕೆ ದೇಶದ ಬಹುಭಾಷಾ ಮನೋರಂಜನಾ ಕ್ಷೇತ್ರವನ್ನು ಹೊಸ ಮಟ್ಟಕ್ಕೆ ಏರಿಸುವ ಉದ್ದೇಶವನ್ನು ಹೊಂದಿದೆ. ಗ್ಲೋಪಿಕ್ಸ್ ಕೇವಲ ಒಂದು OTT ಪ್ಲ್ಯಾಟ್ಫಾರ್ಮ್ ಅಲ್ಲ, ಇದು ಭಾರತೀಯ ಸಂಸ್ಕೃತಿಯ ವೈವಿಧ್ಯತೆಯನ್ನು ಜಗತ್ತಿನ ಪ್ರೇಕ್ಷಕರಿಗೆ ತಲುಪಿಸಲು ಸೃಷ್ಟಿತವಾದ ವೇದಿಕೆಯಾಗಿದೆ. ಕನ್ನಡ, ತಮಿಳ್, ಭೋಜಪುರಿ, ಮಲಯಾಳಂ, ಮರಾಠಿ ಹಾಗೂ ಇತರ ಭಾಷೆಗಳಲ್ಲೂ ವಿಷಯಗಳನ್ನು ನೀಡುವ ಮೂಲಕ ಗ್ಲೋಪಿಕ್ಸ್ ಸ್ಥಳೀಯ ಪ್ರತಿಭೆಗಳಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಒದಗಿಸುತ್ತಿದೆ. ನಮ್ಮ ಗುರಿ ಸ್ಥಳೀಯ ಕಥೆಗಳ ಶಕ್ತಿಯನ್ನು ಗುರುತಿಸಿ ಅದರಲ್ಲಿ ಜಾಗತಿಕ ಮಟ್ಟದ ತಂತ್ರಜ್ಞಾನ ಮತ್ತು ವೈವಿಧ್ಯತೆಯನ್ನು ಗುರುತಿಸಿ ಗ್ಲೋಪಿಕ್ಸ್ ವೇದಿಕೆಯನ್ನು ಸೃಷ್ಟಿಸುವುದಾಗಿದೆ.
ಇದು ನಾವು ಕನ್ನಡ ಹಾಗೂ ಇತರ ಭಾಷೆಗಳ ಪ್ರೇಕ್ಷಕರಿಗೆ ಆಕರ್ಷಕ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ನೀಡುವುದಕ್ಕೆ ಮುಂದೆ ನುಡಿಯುತ್ತಿರುವ ಪ್ರಣಾಳಿಕೆಯಾಗಿದೆ. ಸಂಸ್ಥಾಪಕರಾದ ವಿನ್ಸಿ ಹಾಗೂ ಅನಿತಾ ಅವರ ದೃಷ್ಟಿಕೋನದ ಮೂಲಕ ಗ್ಲೋಪಿಕ್ಸ್ ಕಥೆಯ ತಾಕತ್ತನ್ನು ಬಳಸಿಕೊಂಡು ಜನಾಂಗ ಮತ್ತು ಸಂಸ್ಕೃತಿಗಳನ್ನು ಒಗ್ಗೂಡಿಸುವ ಉದ್ದೇಶವನ್ನು ಹೊಂದಿದೆ. ಅವರ ನೇತೃತ್ವದಲ್ಲಿ ಗ್ಲೋಪಿಕ್ಸ್ ಭಾರತೀಯ ಮನೋರಂಜನೆಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ. 2025 ಮೇ ತಿಂಗಳಲ್ಲಿ ಗ್ಲೋಪಿಕ್ಸ್ ಲಾಂಚ್ಗೆ ಸಿದ್ಧಾಗುತ್ತಿದ್ದು, ಈ ಅದ್ಭುತ ಪಯಣದಲ್ಲಿ ನೀವು ನಮ್ಮ ಜೊತೆಯಾಗಿರಬೇಕೆಂದು ನಾವು ಕೋರುತ್ತಿದ್ದೇವೆ. ನಡೀತಾ ಇದೆ ಸರ್, ಅದಕ್ಕೂ ಒಂದು ಜ್ಯೂರಿ ಟೀಮ್ನ ರೆಡಿ ಮಾಡಿದ್ದೀವಿ. ಸೊ ಅದೆಲ್ಲ ಮೂವೀಸ್ನೆಲ್ಲ ಪ್ರಿವ್ಯೂ ನೋಡಿ ಆಯಾ ಲ್ಯಾಂಗ್ವೇಜಸಲ್ಲಿ ಅಲ್ಲೇ ನಾವು ಇದು ಮಾಡಿ ಸ್ಕ್ರೂಟನೈಸ್ ಮಾಡಿ ಯಾವ್ಯಾವುದನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು, ಕೆಲವೊಂದನ್ನು ಯಾವ ಥರ ತೊಗೋಬೇಕು, ಬಹುಭಾಷೆಗಳಿಗೆ ಪರ್ಮಿಷನ್ಸ್ ತೊಗೊಳೋದಾಗಿರ್ಬೋದು, ಎಲ್ಲ ಅದು ಬೇಸಿಸ್ ಮೇಲೆ ನಡೀತಾ ಇದೆ. ಅದು ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ನಾವು ಹೇಗೆ ಅಂತಂದರೆ ನಾವು ಹೇಗೆ ಡೆಲಿವರ್ ಮಾಡ್ತೀವಿ, ಕಾಂಟೆಂಟ್ ಹೇಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡೆಫಿನೆಟ್ಲಿ ಎಸ್, ನಾವು ಕನ್ನಡದಲ್ಲಿ ಒಳ್ಳೊಳ್ಳೆ ಕಥೆಗಳಿರುವಂಥ ಚಿತ್ರಗಳಾಗಿರ್ಬೋದು, ಬರೀ ನಾಯಕರು ನಾಯಕಿಯರನ್ನ ಮುಖ್ಯವಾಗಿ ಇಟ್ಕೊಂಡಿಲ್ಲದೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಕಥಾ ಹಂದರ ಇರಬೇಕು. ಅಂಥ ಕಥೆಗಳಿಗೆ ಪ್ರೇಕ್ಷಕರನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶನೇ ಈ ಪ್ಲ್ಯಾಟ್ಫಾರ್ಮ್ದಾಗಿದೆ. ಬರೀ ಕನ್ನಡ ಮೂವೀಸ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ಅದನ್ನು ಬೇರೆ ಭಾಷೆಗಳಿಗೂ ಅದನ್ನು ಭಾಷಾಂತರಿಸಿ ಮಲ್ಟಿ ಲ್ಯಾಂಗ್ವೇಜಲ್ಲಿ ಜನರು ವ್ಯೂ ಮಾಡೋದಕ್ಕೆ ಆಗುವಂಥ ಒಂದು ವೇದಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರಕ್ಚರ್ಸ್ ಎಲ್ಲ ನಾವು ನಿಮಗೆ ಆ್ಯಪ್ ಲಾಂಚ್ ಮಾಡಬೇಕಾದ್ರೆ ನಾವು ಅಫಿಷಿಯಲಿ ಅನೌನ್ಸ್ ಮಾಡ್ತೀವಿ. ಯಾಕೆಂದರೆ ಎಲ್ಲ ಲ್ಯಾಂಗ್ವೇಜಸ್ಗೂ ಮಾಡ್ತಿರೋದ್ರಿಂದ ನಾವೇನೇ ಮಾಡಿದ್ರೂ ಒಂದು ಯೂನಿಫಾರ್ಮಿಟಿ ಇಟ್ಕೋಬೇಕಾಗುತ್ತೆ. ಕನ್ನಡಗೆ ಒಂದು, ಬೇರೆದಕ್ಕೆ ಒಂದು ಅಂತ ಆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಅದು ಆ್ಯನ್ಯುಯಲ್ ಫೀಸ್ ಹೇಗಿರುತ್ತೆ, ಯಾವ ಥರ ಸ್ವಲ್ಪ ಫ್ರೀ ಕಾಂಟೆಂಟ್ ಏನು ಕೊಡ್ತೀವಿ, ಹೇಗಿದಿರುತ್ತೆ ಅದೆಲ್ಲ ನಾವು ಮಾರ್ಚ್ 8 ನಾವು ಆ್ಯಪ್ ಲಾಂಚ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅದನ್ನು 4 ಭಾಷೆಗಳಿಗೆ ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಸಮಾರಂಭವನ್ನು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ನಾವು ಅದರ ಬಗ್ಗೆ ಎಲ್ಲ ಹೆಚ್ಚು ಮಾಹಿತಿನ ನೀಡ್ತೇವೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಹಣ, ಯಾವುದಕ್ಕೆ ಆಗಲಿ ಮೇನ್ ಬೇಸ್ ಅಂತಂದರೆ ಅದೇ ಒಂದು ಗಿಡಕ್ಕೆ ಗೊಬ್ಬರ ಹೇಗೆ ಇದು ಬೇರು ಬಿಡೋದಕ್ಕೆ ಅದೇ ಮೇಯ್ನು ಮುಖ್ಯವಾಗಿ ಬೇಕಾಗಿರೋದು. ಸೊ ಯಾವಾಗ ಹಣ ವ್ಯವಸ್ಥೆ ಸುಗಮವಾಗಿ ನಡೆಯುತ್ತೆ ಅಂದರೆ, ಈಗ ನಾವು ಹಾಕಿದ ತಕ್ಷಣವೇ ನಾವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ಒಂದು ತೆಂಗಿನ ಮರ ಹಾಕಿದ್ದಾದ್ಮೇಲೆ ನಾವು ಅದಕ್ಕೆ ಏನಾಗುತ್ತೋ ಅದಕ್ಕೆ ರಿಕ್ವೈರ್ಡ್ ನ್ಯೂಟ್ರಿಷನ್ಸು ಇದನ್ನೆಲ್ಲ ಗೊಬ್ಬರ ಎಲ್ಲ ಹಾಕ್ತಾ ಇರಬೇಕು. ಅದು ಫಲ ಕೊಡಬೇಕಾದ್ರೆ ಕೊಡುತ್ತೆ. ಅಲ್ಲಿವರೆಗೂ ಅದನ್ನು ಕಾಪಾಡೋದು, ಅಲ್ಲಾಡ್ದಂಗೆ ಬೀಳದೇ ಇರೋಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ಹಣಕಾಸಿನ ವ್ಯವಸ್ಥೆ ತುಂಬ ಮುಖ್ಯವಾಗಿದ್ದು, ಎರಡನೇದು ಉತ್ತಮವಾದ ಕಾಂಟೆಂಟ್ ಸೆಲೆಕ್ಷನ್, ಹೇಗೆ ಅದನ್ನು ನಾವು ಸೆಲೆಕ್ಟ್ ಮಾಡಿ ಹೇಗೆ ವೈವಿಧ್ಯಮಯವಾಗಿ ನಾವು ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಕನ್ನಡ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ, ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತಾ ಇರೋ ಉದ್ದೇಶನೇ ಯಾವ್ದಾದ್ರು ಒಂದು ಸರಿಯಾಗಿ ಮಾಡಲಿಲ್ಲ ಅಂದರೆ ಇನ್ನೊಂದು ಅದಕ್ಕೆ ಸಪೋರ್ಟ್ ಕೊಡಬೇಕು, ಸಾಥ್ ಕೊಡಬೇಕು. ಹೊರಗಡೆ ಇರೋಂಥ ಕನ್ನಡಿಗರು ನೋಡೋದಕ್ಕಾಗಿರ್ಬೋದು, ನಾಳೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿರುವಂಥ ಕನ್ನಡಿಗರು ನೋಡೋಕ್ಕಾಗಿರ್ಬೋದು, ಅಥವಾ ನಮ್ಮ ಭಾರತದ ಬೇರೆ ರಾಜ್ಯಗಳಲ್ಲಿರುವಂಥ ಕನ್ನಡಿಗರಿರ್ಬೋದು, ಅವ್ರುಗಳಿಗೂ ನೋಡೋಕೆ ಕೂಡ ಇದೊಂದು ಉತ್ತಮವಾದ ವೇದಿಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಹೌದು, ಬಜೆಟ್ ಅಲೋಕೇಶನ್ಸ್ ಎಲ್ಲ ಆಗ್ತಾ ಇದೆ. ಅದನ್ನು ಈಗಲೇ ರಿವೀಲ್ ಮಾಡೋದು ಕಷ್ಟ, ಯಾಕೆಂದರೆ ಅದು ದೇರ್ ಇಸ್ ಲಾಟ್ ಆಫ್ ಇನ್ವಾಲ್ವ್ಮೆಂಟ್. ಅಂದರೆ ಟೆಕ್ನಿಕಲ್ ಇನ್ವಾಲ್ವ್ಮೆಂಟ್ಸ್ ಇದೆ, ಲಾಟ್ ಆಫ್ ಆ್ಯಪ್ ಡೆವಲಪ್ಮೆಂಟಿಂದ ಹಿಡಿದು ಒಂದು ಹೇಗೆ ನಾವು ಅಷ್ಟು ಜನ ರೀಚ್ ಆಗಬೇಕು. ಮತ್ತು ಇವಾಗ ನಾಳೆ ದಿನ ನಾವು ಏರ್ಟೆಲ್ಲಲ್ಲಿ ನಮ್ಮ ಪ್ಲ್ಯಾಟ್ಫಾರ್ಮ್ನ ಕೊಡಬೇಕು, ಬೇರೆ ವೇದಿಕೆಗಳಲ್ಲಿ ಬೇರೆ ಸ್ಮಾರ್ಟ್ ಟಿವಿಗಳಿಗೆ ಇನ್ಕಾರ್ಪೊರೇಟ್ ಮಾಡಬೇಕು ಅಂದರೆ ಸಾಕಷ್ಟು ಟೆಕ್ನಾಲಜಿಗಳ ಜೊತೆನಲ್ಲಿ ಟೈಅಪ್ಸ್ ಆಗಬೇಕು. ಮತ್ತು ಅವರು ಏನು ಸ್ಪೆಸಿಫಿಕೇಷನ್ಸ್ ಕೊಡ್ತಾರೆ ಅದನ್ನೆಲ್ಲ ನಾವು ಮೀಟ್ ಮಾಡಬೇಕು. ಸೊ ಜೊತೆಗೆ ನಾವು ಕಾಂಟೆಂಟ್ ಪರ್ಚೇಸ್ಗೂ, ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಜೊತೆಗೆ ಪರ್ಚೇಸ್ ಮಾಡೋದು ಎರಡಕ್ಕೂ ನಾವು ಬಜೆಟ್ ಅಲೋಕೇಶನ್ಸ್ ಮಾಡಬೇಕಾಗುತ್ತೆ. ಆ್ಯಡ್ ರೆವೆನ್ಯೂಸ್ ಅದು ಮಲ್ಟಿಪಲ್ ಲೇಯರ್ಸ್ ಇದೆ, ಬಟ್ ಅದೆಲ್ಲ OTT-ನಲ್ಲೇ ಇರುತ್ತೆ. ಅಂದರೆ ಈಗ OTT ಈಸ್ ಇಂಡಿಪೆಂಡೆಂಟ್ OTT, ಇದು ಬೇರೆ ಬಿಸ್ನೆಸ್ ಜೊತೆ ಅಸೋಸಿಯೇಟ್ ಆಗಿರೋಂಥದ್ದಲ್ಲ. ನಮ್ಮ ಫೌಂಡರ್ಸ್ದು ಬೇರೆ ಬೇರೆ ಬಿಸ್ನೆಸ್ಗಳಿದೆ, ಬಟ್ ಇದು OTT ಇಟ್ಸ್ ಅನ್ ಇಂಡಿಪೆಂಡೆಂಟ್ ಐಡೆಂಟಿಟಿ. ದೇ ಆರ್ ಇಂಟು ರಿಯಲ್ ಎಸ್ಟೇಟ್, ದೇ ಆರ್ ಇಂಟು ಗೋಲ್ಡ್ ಬಿಸ್ನೆಸ್, ಸೊ ದೇ ಆರ್ ಇಂಟು ಫೈನಾನ್ಸ್, ಮೂವಿ ಫೈನಾನ್ಸಸ್ ಮಾಡಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಸೊ ದೇ ಆರ್ ಇಂಟು ಮಲ್ಟಿಪಲ್ ವೆಂಚರ್ಸ್. ಕನ್ನಡದವರೇ ಬಾಂಬೆನಲ್ಲಿ ಸುಮಾರು ವರ್ಷ ಇದ್ದವರು. ಸೊ ಒಂದು ಕನ್ನಡದ ಅಭಿಮಾನದ ಮೇಲೆ ಕನ್ನಡ ಭಾಷೆಯಲ್ಲಿ ಫಸ್ಟ್ ಶುರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಲೋಗೋ ಮೀನಿಂಗ್ ಬಂದು ಒಂದು ವಿ ಫಾರ್ ವಿಕ್ಟ್ರಿ, ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಅವರ್ ಮೇನ್ ಫೌಂಡರ್ ಈಸ್ ವಿನ್ಸೆಂಟ್. ಸೊ ವಿ ಅನ್ನೋದನ್ನು ನಾನು ಸೂಚಿಸಿದ್ದವ್ರಿಗೆ. ಆ್ಯಂಡ್ ಕಲರ್ಸ್ ನಾವು ತೊಗೊಂಡಿದ್ದೆಲ್ಲ ವೈಬ್ರೆಂಟ್ ಕಲರ್ಸ್ ವಿಚ್ ರೆಪ್ರೆಸೆಂಟ್ಸ್ ಲೈಕ್ ರೆವಲ್ಯೂಷನ್ ಆ್ಯಂಡ್ ಮಾಡರ್ನೈಸೇಷನ್ ಆ್ಯಂಡ್ ಅಪ್ಗ್ರೇಡೇಷನ್ ಇದರದನ್ನು. ಸೊ ಹಾಗಾಗಿ ವಿ ಆರ್ ಟೇಕನ್ ದಟ್ ಆಸ್ ಎ ವಿ. ಪೈರಸಿ ನಡೀತಾ ಇದೆ ಸರ್, ಅದು ಡಿಸ್ಕಷನ್ಸ್ ನಡೀತಾ ಇದೆ, ಏಜೆನ್ಸಿಗಳ ಜೊತೆಯಲ್ಲಿ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ವಿ ಹ್ಯಾವ್
I mean, it's very possible to control that. So there are some people who have come up with some solutions for that. ಸೊ ಅದ್ರ ಬಗ್ಗೆನೂ ಡಿಸ್ಕಷನ್ಸ್ ನಡೀತಾ ಇದೆ. ಸರ್, ಸಮಾಜ ಅಂದಮೇಲೆ ಎಲ್ಲ ಥರದ ಜನರು ಇದ್ದೇ ಇರ್ತಾರೆ. ಎಲ್ಲರ ಜೊತೆಲೂ ನಾವು ಒಟ್ಟಿಗೆ ಬಾಳ್ಬೇಕಾಗತ್ತೆ, ಇರಲೇಬೇಕಾಗತ್ತೆ. ಸೊ ಇದನ್ನು ನಾವು ಒಂದು ಪಾರ್ಟ್ ಆಫ್ ದ ಆರ್ಗನೈಸೇಷನ್ ಚಾಲೆಂಜ್ ಅಂತಲೇ ತಗೊಂಡು ಮುನ್ನುಗ್ತಾ ಇದ್ದೀವಿ. ಅದರಲ್ಲಿನೂ ಸಾಕಷ್ಟು ಇದಿದೆ ನಮ್ಗೆ ಗೊತ್ತು, ಅದರಲ್ಲೂ ತುಂಬ ತೊಂದರೆಗಳಾಗುತ್ತೆ ಅಂತ ಗೊತ್ತು. ಬಟ್ ಆದಷ್ಟು ಅದನ್ನು ಅಡ್ರೆಸ್ ಮಾಡೋಕ್ಕೆ ನಾವು ಏಜೆನ್ಸಿಗಳನ್ನ ಟೈಅಪ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಅವರು ಬೇರೆ ಬೇರೆ ಮಾಡಿರೋಂಥ ವರ್ಕ್ಗಳನ್ನ ನೋಡಿದ್ದೀವಿ, ಬೇರೆ ಭಾಷೆಗಳಲ್ಲೆಲ್ಲ ಮಾಡಿರೋಂಥದ್ದನ್ನೆಲ್ಲ ನೋಡಿದ್ದೀವಿ. ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ನಾನು ಹೇಳಬಲ್ಲೆ ಈಗ ಇದ್ದೀವಿ. ಸೊ ಹಾಗಾಗಿ ನಾವು ಈಗ ನಮ್ಮ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಬರೀ ಇಂಥ ಕ್ಯಾಟಗರಿ ಅಂಥವ್ರಿಗಿಂತಲೇ ನಾವು ಮಾಡ್ತಾ ಇಲ್ಲ. ಯಂಗ್ಸ್ಟರ್ಸ್ಗೂ ಅಪೀಲಿಂಗ್ ಆಗಿರಬೇಕು, ಸೀನಿಯರ್ ಸಿಟಿಸನ್ಸ್ಗೂ ಆಗಬೇಕು, ಒಂದು ಟೆಕ್ಸ್ ಆಗಿರೋರ್ಗೂ ಆಗಿರಬೇಕು, ಎಲ್ಲರಿಗೂ ಸೂಟ್ ಆಗಬೇಕು ಅಂತಂದಾಗ ನಾವು ಎಲ್ಲ ರೀತಿಯಾದ ಕಥೆಗಳನ್ನು ಕೊಡಬೇಕಾಗತ್ತೆ. ಇಟ್ ಕ್ಯಾನ್ ಬಿ ಎ ಬಿಗ್ ಬಜೆಟೆಡ್ ಸ್ಟಾರ್ ಸ್ಟಡೆಡ್ ಮೂವಿ ಆಗಿರ್ಬೋದು, ಒಂದು ಅಪ್ಕಮಿಂಗ್ನವ್ರದ್ದು ಒಂದು ಶಾರ್ಟ್ ಸ್ಟೋರಿ ಆಗಿರ್ಬೋದು. ಸೊ ನಾವೇನಂದರೆ ಬರೀ ಮೂವೀಸ್ ಅಂತ ಆ ಒಂದು ಕ್ಯಾಟಗರಿಗೆ ಅಷ್ಟಕ್ಕೆ ಸೀಮಿತಗೊಳಿಸ್ತಾ ಇಲ್ಲ. ನಾವು ಡಾಕ್ಯುಮೆಂಟ್ರಿ ಸೆಕ್ಷನ್ ಕೂಡ ತುಂಬ ದೊಡ್ಡದಾಗಿ ಓಪನ್ ಮಾಡ್ತಾ ಇದ್ದೀವಿ. ಶಾರ್ಟ್ ಫಿಲಿಮ್ಸು, ಡಾಕ್ಯುಮೆಂಟ್ರೀಸು, ವೆಬ್ ಸೀರೀಸ್ ಕೂಡ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಮಲ್ಟಿ ಲ್ಯಾಂಗ್ವೇಜ್ ಸ್ಟಾರ್ಸ್ನ ತೊಗೊಂಡು OTTನಲ್ಲಿ ದೊಡ್ಡ ಬಜೆಟ್ದು ನಾವು ಒಂದು ವೆಬ್ ಸೀರೀಸ್ಗಳಿಗೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಟ್ ದ ಮೊಮೆಂಟ್ ಥಿಯೇಟ್ರ್ ರಿಲೀಸ್ ಆಗಿರೋದನ್ನೇ ನಾವು ಫಸ್ಟ್ ಸ್ಟೇಜಲ್ಲಿ ನೋಡ್ತಾ ಇರೋದು. ಆಮೇಲಿಂದ ನೆಕ್ಸ್ಟ್ ಕಮಿಂಗ್ ಇದರೊಳಗಡೆ ನಾವು ವಿಲ್ ಇನ್ಕ್ಲೂಡ್ ದಟ್ ಆಲ್ಸೋ. ಅದು ಅವರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಅದನ್ನು ಮೂವಿ ಕೊಡೋದ್ರಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಅಸೋಸಿಯೇಷನ್ಸ್ ಅದು ಒಬ್ಬೊಬ್ರದ್ದು ಕಸ್ಟಮೈಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನಮಗೆ ಬೇಸ್ಡ್ ಆನ್ ದಟ್ ವಿಲ್ ಟೇಕ್ ಇಟ್. ಡೆಫಿನೆಟ್ಲಿ ದಟ್ ಶುಡ್ ಬಿ ಅಪೀಲಿಂಗ್. ಯಾಕೆಂದರೆ ಈಗ ಸ್ಮಾರ್ಟ್ ಟಿವಿಗಳಿಗೆ ನಾವು ಕೊಡಬೇಕು, ಏರ್ಟೆಲ್ಗೆ ನಾವು ಕೊಡಬೇಕು, ಅಸೋಸಿಯೇಟ್ ಆಗಬೇಕು ಆ ಥರ ಪ್ಲ್ಯಾಟ್ಫಾರ್ಮ್ಸ್ಗೆ ಅಂತಂದರೆ ಆ ಟೆಕ್ನಾಲಜಿ ಅವರು ಇದರಲ್ಲಿ ಸ್ಟ್ರೀಮಿಂಗಿಗೆ ಸೀಮ್ಲೆಸ್ ಆಗಿ ಬರೋದಕ್ಕೆ ಮತ್ತು ವ್ಯೂವರ್ಸ್ಗೆ ಅದು ಕ್ಯಾಚಿ ಆಗಿರೋ ಹಂಗೆ ಏನು ನಮಗೆ ಬೇಕಾಗಿದೆ 4D ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು. ಸೊ ಅದಕ್ಕೆ ಅಪೀಲಿಂಗ್ ಆಗೇ ಇರಲೇಬೇಕದು. ಸರ್, ನಮ್ಮ ಉದ್ದೇಶ ಡೆಫಿನೆಟ್ಲಿ ಇಟ್ ಶುಡ್ ಬಿ 100% ಯೂಸರ್ ಫ್ರೆಂಡ್ಲಿ. ದಟ್ ಈಸ್ ಅವರ್ ಇದು. ಯಾಕೆಂದರೆ ಹಳ್ಳಿಗೂ ರೀಚ್ ಆಗಬೇಕು. ಹೇಗೆ? ಹೌದು. ಸೊ ಈಗ ನಾವು ಸ್ಮಾರ್ಟ್ ಟಿವಿ ಇಂಟಿಗ್ರೇಷನ್ ಆಗಿರ್ಬೋದು, ಬೇರೆ ನಿಮಗೆ ಏರ್ಟೆಲ್ ಆ್ಯಪಲ್ಲಿ ಇರ್ಬೋದು ಅಥವಾ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದಿರ್ಬೋದು, ಎಲ್ಲದರಲ್ಲೂ ಬರಬೇಕು ಅಂದರೆ ಇಟ್ ಶುಡ್ ಬಿ ಅಪೀಲಿಂಗ್ ಟು ಆ್ಯಂಡ್ ಅಪ್ರೋಚಿಂಗ್ ಟು ಎವ್ರಿಬಡಿ. ಪ್ರೈಸ್ ಸ್ಟ್ರಕ್ಚರ್ ಇನ್ನು ಕಂಪ್ಲೀಟ್ ಆಗಿ ಡಿಸೈಡ್ ಆಗಿದೆ ಸರ್. ಇಟ್ಸ್ ಗೋಯಿಂಗ್ ದಟ್ ನಮ್ಮ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ದೇ ಆರ್ ಆನ್ ದಟ್ ಜಾಬ್. ಸೊ ದೇ ಆರ್ ಡೂಯಿಂಗ್ ಇಟ್. May 8th we are planning for the launch. ಅದನ್ನು ನಾವು ಕಾಯ್ತಾ ಇದ್ದೀವಿ. ಇವತ್ತು ದಿನ ನಮ್ಮ ಕನ್ನಡ ನಿರ್ಮಾಪಕರಿಗೆ ಒಂದು ಒಳ್ಳೆ ದಿನ ಅನ್ನಿಸ್ತದೆ ನನಗೆ. ಮೇಡಮ್ ಅವರು ಗೋಪ್ಲೆಕ್ಸ್ ಅಂತ ಲೋಗೋ ಲಾಂಛನ ಮಾಡಿದ್ದೀವಿ. ಅದರಲ್ಲಿ ಸಾಂಪ್ರದಾಯಬದ್ಧವಾಗಿ ಇದೆ. ಅದು ಅರಿಶಿನ ಕುಂಕುಮ ಕಲರ್ಸು, ಸಿಂಬಲ್ ಬಂದು ವಿ ಫಾರ್ ವಿಕ್ಟರಿ. ನಾನು ನೋಡಿದಾಗ ನನಗೆ ಆಶ್ಚರ್ಯ ಅನಿಸ್ತು. ಮೇಡಮೇ ಹೇಳಿದ್ರು ಆಮೇಲೆ ವಿ ಅಂತೇಳಿ. ಏನೋ ಎಲೆ ಥರ ಕೆರೆದವ್ರೆ ವಿ ಶೇಪ್ ಇದೆ. ಅದು ಸಾಂಪ್ರದಾಯಿಕ ವಿಕ್ಟ್ರಿಗೆ ಸೂಚನೆ ಆಗುತ್ತೆ. ಮತ್ತು ಅರಿಶಿನ ಕುಂಕುಮ ಕಲರ್ಸ್ ಇದೆ. ಎರಡೂ ಒಂದು ವ್ಯಾಪಾರ ದೃಷ್ಟಿ. ನಮ್ಮದು ವಿ ಅಂತಲೇ ಬರುತ್ತೆ. ವೈಷ್ಣವಿ, ವೈಭವಿ, ವೈನಿಧಿ ಅಂತ ನಮ್ಮದು ಥಿಯೇಟ್ರ್ಗಳಿದೆ. ನಾನು ಯೋಚನೆ ಮಾಡಿ ವಿನೇ ಸೆಲೆಕ್ಟ್ ಮಾಡಿದೆ. ನನ್ನ ಲೇಬರ್ಟು ಹೆಸರು ವಿ ಇಂದನೇ ಸ್ಟಾರ್ಟ್ ಮಾಡಿದೆ. ನಮ್ದು ಯಾವುದೇ ಬಿಸ್ನೆಸ್ ಆದಾಗ ವಿ, ವೈಷ್ಣವಿ ಡೆವಲಪರ್ಸ್, ವೈಷ್ಣವಿ ಬಿಲ್ಡರ್ಸ್, ಹೀಗೆ ವಿ ಅಂತಲೇ ಮಾಡ್ಕೊಂಡು ಬಂದಿದ್ವಿ. ನನ್ನ ಲೈಫಲ್ಲಿ ಎಲ್ಲನೂ ಸ್ವಲ್ಪ ಆದಷ್ಟು ನಾನು ಎತ್ತರಕ್ಕೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಆದರೆ ಅದೇ ರೀತಿ ನಮ್ಮ OTT ಪ್ಲ್ಯಾಟ್ಫಾರ್ಮನ್ನು ಕನ್ನಡ ನಿರ್ಮಾಪಕರಿಗೆ ಒಳ್ಳೇದು ಮಾಡಲಿ. ಈಗ OTT ಬಂದಾಗ ಎಲ್ಲರೂ ಖುಷಿಪಟ್ಟರು. ಏನೋ ಸಣ್ಣ ಸಿನಿಮಾಗಳವ್ರಿಗೆಲ್ಲ ಏನೋ ಒಂದು ಸಿಕ್ಕತ್ತೆ, ಏನೋ ಒಂದು ಮಾಡೋಣ ಅಂತ ಭಾರಿ ಆತರದಿಂದ ಇದ್ದರು. ಆದರೆ ಇವತ್ತಿಂದ ನಮ್ಮ ಮಂಜು ಅವರು ಹೇಳಿದರು, ಏನೂ ಪ್ರಯೋಜನ ಆಗಿಲ್ಲ. ನಮ್ಮ ಇದರಲ್ಲಿ ಏನು ಬಂದಿದ್ದಾವೆ ಕನ್ನಡದಲ್ಲಿ ಅಷ್ಟು ಪ್ರಯೋಜನಕರವಾಗಿ ಆಗಿಲ್ಲ. ಇವತ್ತು ಇವರು ಮೇಡಮ್ ಅವರು ಲಾಂಛನ ಮಾಡ್ತಾಯಿದ್ದಾರೆ. ನಿನ್ನೆನೇ ಹೇಳಿದೆ, ನೋಡಿ ಮೇಡಮ್, ನೀವು ಇದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫಲ ಸಿಕ್ಕಲ್ಲ. ಕೆಲವು ವರ್ಷಗಳಾದಮೇಲೆ ಇದ್ರದ್ದು ನಿಮ್ಗೆ ಫಲ ಸಿಕ್ಕತ್ತೆ. ಅಲ್ಲಿವರೆಗೂ ನೀವು ತಡ್ಕೊಂಡು ಬೆಳೆಸ್ಕೊಂಡೇ ಹೋಗ್ಬೇಕು. ಇದನ್ನು ಹೇಳಿದ್ನಲ್ಲ ಮೇಡಮ್ ನಿನ್ನೆ, ಅಷ್ಟು ಧೈರ್ಯ ಮಾಡಿ ಮಾಡ್ತಾಯಿದ್ದೀರಿ. ಇದನ್ನು ಬೆಳೆಸಿ ಬಿಡಬೇಡಿ, ಬೇರೆ ಸಪೋರ್ಟ್ಸ್ ತಗೊಳ್ಳಿ. ಹೇಳಿದ್ನಲ್ಲಮ್ಮ ನಿನ್ನೆ, ಹಾಗೇ ಮಾತಾಡಿದ್ರೆ ಮೇಡಮ್ನು. ಹಾಗೆ ಇದು ಎಲ್ಲ ಕನ್ನಡ
ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಅವರಿಂದ ನಮ್ಮ ಫಿಲ್ಮ್ಗಳೆಲ್ಲ ತಗೊಂಡು ನಮಗೆಲ್ಲನೂ ಹ್ಯಾಪಿಯಾಗಿ ಮುಂದಕ್ಕೆ ಸಿನಿಮಾ ಮಾಡೋಕ್ಕೆ ಪ್ರೋತ್ಸಾಹ ಮಾಡಲಿ ಅಂತ ಕೇಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವ್ರದ್ದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಬೀಂಗ್ ಎ ಟೆಕ್ನಾಲಜಿ ಪರ್ಸನ್, ನನ್ನ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಒಂದೆರಡು ಮಾತಾಡ್ತೀನಿ. ಆ್ಯಕ್ಚುಲಿ ಈ ಥರ OTT ಓವರ್ ದ ಟಾಪ್ ಅಂತ ಹೇಳ್ತಾರೆ, ಬರಬೇಕು, ಸಾಕಷ್ಟು ಬರಬೇಕು. ಯಾಕಂದರೆ ಇರೋರೇ ಮತ್ತೊಂದು ಅಂತ ಅಂದ್ಬಿಟ್ಟು ಐದರ್ ನೆಟ್ಫ್ಲಿಕ್ಸ್ ಅವ್ರ ಅಮೆಝಾನು ಅವ್ರು ಆಡಿದ್ದೇ ಆಟ ಅಂತ ನಡೀತಾ ಇರೋದು ಇಷ್ಟು ವರ್ಷ. ಜಾಸ್ತಿ ಜನ ಬಂದಷ್ಟು ಏನಾಗುತ್ತೆ ಅಂತಂದರೆ ಅಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಸು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ. ಇಲ್ಲ ಅಂತಂದರೆ ಯಾರು ಇಲ್ಲ ಅಂತಂದರೆ ಅವರು ನಾವು ಹೇಳಿದ್ದೇ ರೇಟು, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಅಂದ್ಕೊಂಡೇ ಬಂದಿರೋದು. ಆಮೇಲೆ ಪ್ರೊಡ್ಯೂಸರ್ಸ್ಗೆ ಎಷ್ಟು ಮಟ್ಟಿಗೆ ದುಡ್ಡನ್ನ ಹೀರಿದ್ದಾರೆ ಅಂತಂದರೆ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇದೆ. ಅನಲಾಗ್ ಟು ಡಿಜಿಟಲ್ ಬಂದಾಗ ಪರ್ ಸೆಕೆಂಡ್ ಅಂತ ಮಾತಾಡಿ ಎಷ್ಟು ಪಾಪ ಪ್ರೊಡ್ಯೂಸರ್ಸ್ಗೆ ದುಡ್ಡು ಖರ್ಚು ಮಾಡಿಸಿದ್ದಾರೆ ಅಂತ ನಮಗೆ ಗೊತ್ತು. ಈಗ ಕೇವಲ 2 ಅವರಲ್ಲೇ ಒಂದು ಡಿಜಿಟಲ್ ಸಿನಿಮಾನ ಮಾಡಿಕೊಂಡು, ಅದು AI ಮತ್ತು ChatGPT ಬಂದಮೇಲೆ ಸ್ಟೋರಿಯಲ್ಲಿ ಬಿಲ್ಡ್ ಮಾಡ್ಬೋದು ChatGPTಲೇ, ಅಲ್ಲಿ AI ಒಂದು ಸಿನಿಮಾ ಮಾಡ್ಬೋದು, ಹಾಗೆ ರಿಲೀಸು ಮಾಡ್ಬೋದು ಇಮಿಡಿಯೇಟಾಗಿ. ಆ ಥರ ಟೆಕ್ನಾಲಜಿ ಬಂದಿರೋದ್ರಿಂದ ಈ ಥರ OTT ಪ್ಲ್ಯಾಟ್ಫಾರ್ಮ್ಸು ಬೇಕು ಜನಕ್ಕೆ. ಇನ್ನೊಂದು ಏನು ಅಂತಂದರೆ ಯು ಶುಡ್ ಬಿ ಅ ವೆರಿ ಸ್ಟ್ರಾಂಗ್ ಟೆಕ್ನಾಲಜಿ ಬೇಸ್ ಆಗಬೇಕು. ಇಲ್ಲ ಅಂತಂದರೆ ಅದಾಗೋದಿಲ್ಲ. ಸರ್ವರ್ ನಾವು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಒಂದು ಸರ್ವರ್ ಹಾಕ್ಬಿಟ್ಟು ಬರೀ ಸಿನಿಮಾದೊಳಗೆ ಹಾಕ್ಬಿಟ್ರೆ ಜನ ನೋಡ್ತಾರೆ ಅಂದರೆ ಆಗೋದಿಲ್ಲ. ಒಂದು 20-25% ಯು ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಮಾರ್ಕೆಟಿಂಗ್. ಯಾಕಂದರೆ ಪ್ರೊಡ್ಯೂಸರ್ಸ್ಗೆ ಆದಷ್ಟು ದುಡ್ಡು ಖರ್ಚು ಮಾಡಿರ್ತಾರೆ, ಸಿನಿಮಾ ರಿಲೀಸ್ ಟೈಮಲ್ಲೇ ದುಡ್ಡಿರಲ್ಲ ಸಾಕಷ್ಟು ಜನದ ಹತ್ರ. ಅದರಲ್ಲಿ ಮತ್ತೆ ನೀವು ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ತುಂಬ ಕಷ್ಟ. ನಾನು ನೋಡಿದ್ದೀನಿ, ಯಾಕಂದರೆ 35 ವರ್ಷ ನಾನು ಕ್ಯಾಮ್ರಾ ಮೂಲಕ ಸಿನಿಮಾನ ನೋಡ್ಕೊಂಡು ಬಂದವನು. ಆ ಹಿನ್ನೆಲೆಯಲ್ಲಿ ನೀವು ಅವ್ರ ಚಿತ್ರಗಳನ್ನು ಪ್ರಚಾರ ಮಾಡಿ, ನಿಮ್ಮನ್ನು ನೀವು ಪ್ರಚಾರ ಮಾಡಿ. ಬಿಕಾಸ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಅಂತಂದರೆ ಇವಾಗ ಗ್ಲೋಬಲ್ ಪ್ಲ್ಯಾಟ್ಫಾರ್ಮು, ಕಿವಿ ಕಣ್ಣು ಎಲ್ಲ ಓಪನ್ ಮಾಡಿ ನೋಡ್ತಿದ್ದಾರೆ. ಸೊ ಇಟ್ ಈಸ್ ಅ ಕೇಕ್ ವಾಕ್ ಫಾರ್ ಯು. ಕನ್ನಡ ಸಿನಿಮಾದವರು ಅಂತಂದರೆ ಜನ ನೋಡ್ತಾರೆ. ಆಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು, ಅಥವಾ ಸ್ಕ್ರೋಲರ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ಸಾಕಷ್ಟು ಟೆಕ್ನಾಲಜಿ ಇರೋದ್ರಿಂದ ಯು ಬ್ರಿಂಗ್ ಇನ್ ಟೆಕ್ನಾಲಜಿ ಇನ್ ಟು ಯುವರ್ ಪ್ಲ್ಯಾಟ್ಫಾರ್ಮ್. ಫಸ್ಟ್ ಥಿಂಗು ಅದು ರೋಬೋಸ್ಟ್ ಇದ್ದರೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗುತ್ತೆ. ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ಆಗಿರ್ಬೋದು, ಅದು ಒಂದೇ ನೋಡೋದಲ್ಲ, ಪೇಮೆಂಟ್ ಗೇಟ್ವೇ ಒಂದೇ ಅಲ್ಲ, ಅದಲ್ಲದೆ ವೆರಿ ಸ್ಟ್ರಾಂಗ್ ಬೇಸ್, ಅದು ಸರ್ವರು ಇಂಡಿಯಾಲೇ ಇರಬೇಕು. ಈಗ ಹೇಗೆ ಅಂತಂದರೆ ನಮಗೆ ಬಣ್ಕಾರ್ ಹೇಳ್ದಂಗೆ ಬೇರೆಯವರು ನಮ್ಮ ಕೈಗೆ ಸಿಗೋದಿಲ್ಲ. ನೆಟ್ಫ್ಲಿಕ್ಸ್ ಅಮೆಝಾನ್ ಅವರು ನೀವು ಹುಡುಕಿ ಅಂತಂದರೆ ಯಾರ ಕಡೆಯವ್ರು ಇದ್ದಾರೆ ಅಂತಂದರೆ ಹುಡುಕಕ್ಕಿಲ್ಲ. ಅವ್ರದ್ದು ಆಫೀಸ್ ಏನಾರು ಇಲ್ಲಿ ಎಲ್ಲ ಅಮೇರಿಕಾಲಿದೆ ಅಂತ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಟೆಕ್ನಿಕಲಿ ಅಂತಂದರೆ ನೋಡೋಕ್ಕಿಲ್ಲ ಸರ್, ಅಮೇರಿಕಾಗೆ ಬರ್ದಿದ್ದೀವಿ, ಅವ್ರು ಬರಬೇಕು, ಅವ್ರು ನೋಡಬೇಕು ಅಂತಂತಾರೆ. ತುಂಬ ಕಷ್ಟ. ಸೊ ಹಂಗಾಗಿ ಸರ್ವರ್ನ ನೀವು ಆದಷ್ಟು ಇಂಡಿಯಾಲೇ ಅಥವಾ ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು, ಯಾಕಂದರೆ ಕರ್ನಾಟಕ ಇಸ್ IT ಹಬ್ ಆಲ್ಸೋ, ಅದನ್ನು ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಬೇರೆ ಅದರ್ ಲ್ಯಾಂಗ್ವೇಜಸ್ ಸರ್ವರ್ಸ್ನು ಇಲ್ಲೇ ಇಟ್ಕೊಳ್ಳಿ. ಸೊ ಇಟ್ಸ್ ರಿಯಲಿ ನೈಸ್, ಅದೊಂದು ಅಡ್ವೈಸು. ಸೊ ಬೀಯಿಂಗ್ ದಟ್ ಎಸ್ಪೆಷಲಿ ಯು ಆರ್ ಕಮಿಂಗ್ ಇನ್ ಆ್ಯಪ್ಸ್ ಅಂತ ಹೇಳ್ತೀರಾ, ಆ್ಯಪಲ್ಲೂ ಅಷ್ಟೇ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿ. ಯಾಕಂತಂದರೆ ನೀವು ಆ್ಯಪು ಇಲ್ಲಿಂದ ನೀವು ಬೆಂಗಳೂರಿಂದ ನೀವು ಚೆನ್ನೈಗೆ ಹೋದರೆ ಚೆನ್ನೈದು ಏನೇನು ನಿಮ್ಮದು OTT ಪ್ಲ್ಯಾಟ್ಫಾರ್ಮ್ ಇದೆಯೋ ಅದೇ ತೋರಿಸೋಂಗೆ ಮಾಡುತ್ತೆ. ಆ ಥರನೂ ಟೆಕ್ನಾಲಜಿ ಯೂಸ್ ಮಾಡ್ಬೋದು, ಲ್ಯಾಂಗ್ವೇಜ್ ಬೇಸ್ಡು ಆರ್ ಅದರ್ ಟೆಕ್ನಾಲಜಿಲೇ. ಸಾಕಷ್ಟು ನೀವು AI ಯೂಸ್ ಮಾಡಿದ್ರೆ ಆದಷ್ಟು ನಿಮಗೆ ಉಪಯೋಗ ಆಗುತ್ತೆ. ಚೇಂಬರ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಡೆಫಿನೆಟ್ಲಿ ಇಫ್ ದೇ ಆರ್ ದೇರ್, ಈಗ ಲಿಸ್ಟ್ ಆಫ್ ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೇ ಎಷ್ಟು ನಿಮಗೂ ಲಾಸ್ ಆಗದೆ ಇರೋಂಗೆ, ಅವ್ರಿಗೂ ಲಾಸ್ ಮಾಡದೇ ಇರೋಂಗೆ. ಈಗ ಹೇಗೆ ನೆಟ್ಫ್ಲಿಕ್ಸು ಅದೆಲ್ಲ ಅಮೆಝಾನ್ ಅವರು ನೀವು ಜನ ನೋಡಿದ್ರೆ ಮಾತ್ರ ನಾವು ದುಡ್ಡು ಕೊಡೋದು ಅಂತ ಅಂತಾರಲ್ಲ, ಅದನ್ನು ಬಿಟ್ಟು ಏನೋ ಒಂದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಆಗೋಂಗೆ ನೀವೇನಾದ್ರು ತೊಗೊಂಡ್ರು ನೆಕ್ಸ್ಟ್ ಇಯರು ನೀವು ನಮಗೆ ಸಿನಿಮಾ ಮಾಡಿಕೊಡಿ ಅಂತ ಹೇಳೋ ಲೆವೆಲಲ್ಲಿ ನೀವು ಹೋಗಿ ಅವರಿಗೆ ಕೊಟ್ಬಿಟ್ಟು ಅವ್ರೊಂದು ಸಿನಿಮಾ ಮಾಡಿಕೊಡೋಂಗೂ ನೀವು ಮಾಡ್ಬೋದು. ಸಾರ್ಟ್ ಆಫ್ ಎ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಥರ ನಿಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಸರಿ, ಅದೇ ವೆಬ್ ಸೀರೀಸು ಮಾಡ್ತೀಯಾರಂತೆ. ಸೊ ಹಾಗಾಗಿ ಈ ಸಲ ಒಂದು ಇವರು ದುಡ್ಡು ಕೊಟ್ಟು ಒಂದು ಸಿನಿಮಾ ತಗೊಂಡ್ರೆ ಅಟ್ಲೀಸ್ಟು ದೇ ಕ್ಯಾನ್ ಟೆಲ್ ದ ಪ್ರೊಡ್ಯೂಸರು ನೆಕ್ಸ್ಟ್ ಇಯರ್ ನೀವು ಮಾಡೋ ಸಿನಿಮಾ ನಮಗೆ ಕೊಡಿ ಅಂತ. ಆಮೇಲೆ ಇನ್ನೊಂದು ಏನು ಖುಷಿ ಆಗಿರೋದು ಅಂತಂದರೆ, ನಾನು ಸಾಕಷ್ಟು ಜಾಗದಲ್ಲೇ ಕಲ್ಚರ್ ಅಂತ ನೋಡಿದ್ದೀನಿ ನಿಮ್ಮ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಮಾತಲ್ಲೇ ಅಥವಾ ನಿಮ್ಮ ಟೆಕ್ಸ್ಟಲ್ಲೇ. ಅದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತಾರೆ.
ಭಾರತ ನಮ್ಮ ಹಳೆ ಕಾಲದಿಂದನೂ ಹರಿಕತೆ ಮತ್ತು ಬೇರೆ ಬೇರೆ ವಿಭಿನ್ನ ರೀತಿಯಲ್ಲೇ ಬೊಂಬೆ ಆಟ ವಿಭಿನ್ನ ರೀತಿಯಲ್ಲೇ ಕಥೆ ಹೇಳ್ಕೊಂಡು ಬಂದಿದೆ. ಸಿನಿಮಾಲು ಕಥೆ ಹೇಳ್ತಿದ್ದೀವಿ. ಸೊ ಹಾಗಾಗಿ ಒಂಥರ ಇಂಡಿಯಾನ ವರ್ಲ್ಡ್ಗೆ ಪುಷ್ ಮಾಡೋಕ್ಕೆ ಇಟ್ ಈಸ್ ವೆರಿ ಈಸಿ.